ನಮಸ್ಕಾರ ರೀ ಎಲ್ಲರಿಗೂ ಬೆಳಗಾವಿ ರುಚಿಗೆ ಸ್ವಾಗತ. ಬರ್ರಿ ನಾನು ನಿಮ್ಗೆ ಇವತ್ತು ಮಟನ್ ಮಸಾಲ ಮತ್ತು ಮಟನ್ ಕರಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಇನ್ನು ನಮ್ಮ ಚಾನಲನ್ನು ಯಾರಾದ್ರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಲೈಕು ಶೇರು ಕಮೆಂಟು ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಬರ್ರಿ ಮಟನ್ ಮಸಾಲಾಗೆ ಏನೇನು ಬೇಕಾಗ್ತೈತೆ ಅಂತ ಎಲ್ಲ ಸಾಮಗ್ರಿಗಳನ್ನು ನಾ ಇವತ್ತು ಈಗ ರೆಡಿ ಮಾಡ್ಕೊಂಡೇನಿ ರೀ. ಮತ್ತು ನಾ ಇವತ್ತು 500 ಗ್ರಾಮ್ ಮಟನನ್ನು ತೊಗೊಂಡೇನಿ ರೀ. ಅದಕ್ಕೆ 1 ಚಮಚಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೇನಿ ರೀ. ಅರ್ಧ ಚಮಚಷ್ಟು ಅರಿಶಿನ ಪುಡಿ, 1 ಚಮಚಷ್ಟು ಉಪ್ಪು ರೀ, ಆಮೇಲೆ ಸ್ವಲ್ಪ ಎಣ್ಣೆ ರೀ, ಮತ್ತು ಅರ್ಧ ಅಷ್ಟು ಲಿಂಬು ಅದಕ್ಕೆ ಹಿಂಡ್ಕೊಂಡು ಒಂದು 10 ರಿಂದ 15 ನಿಮಿಷ ಕಲಸ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಸೈಡಿಗೆ ಇಟ್ಟೀನಿ ರೀ. ಅದಾದಮೇಲೆ ನೆಕ್ಸ್ಟ್ ರೀ ಕುದಿಯಕ್ಕೆ ಹಾಕೀನಿ ರೀ ಮಟನ್ನ. ಅದು 10 ರಿಂದ 15 ನಿಮಿಷ ಹಿಂಗೆ ಕೈ ಆಡಿಸ್ತಾ ಇರ್ರಿ. ಚಲೋ ತನಕ ಕೈ ಆಡಿಸೋದ್ರಿಂದ ತಾನಾದ ನೀರು ಬಿಡ್ತೈತೆ ರೀ. ನೀರು ಬಿಟ್ಟ ಮೇಲೆ 3 ರಿಂದ 4 ಗ್ಲಾಸ್ ಬಿಸಿನೀರನ್ನು ಹಾಕಿರಿ. ಅದಕ್ಕೆ ಕುದಿಯಾಕೆ ಬಿಡ್ರಿ. ಅದು ಕುದಿಯೋ ಮಟ ಅಂತ ಹೇಳಿದ್ರೆ ಮಟನ್ ಮಸಾಲ ಹೆಂಗೆ ತೆಗೆಯೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ತೇನೆ ಬರ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕೋರಿ. 2 ಉಳ್ಳಾಗಡ್ಡಿ ಹೆಚ್ಕೊಂಡೇನಿ ರೀ. ಅದನ್ನು ಚಲೋ ತಂಗ ಫ್ರೈ ಮಾಡ್ಕೊರಿ ಗೋಲ್ಡನ್ ಕಲರ್ ಬರುವಂಟ. ಅದಕ್ಕೆ ಸ್ವಲ್ಪ ಎಳ್ಳು, ಕಸ್ಕಸಿ, ಚಕ್ಕರ್ಮಕ್ಕಿ ಒಂದೊಂದಾಗಿ ಮಸಾಲೆಗಳನ್ನು ಹಾಕ್ಕೊಂತ ಅದನ್ನು ಫ್ರೈ ಮಾಡ್ಕೊರಿ. ಏಲಕ್ಕಿ ತೊಗೊಂಡೇನಿ ರೀ, ಲವಂಗ 1-2 ಪೀಸ್ ರೀ, ಚಕ್ಕೆ 1-2 ಪೀಸ್, ತೇಜ್ಪತ್ತ ಸ್ವಲ್ಪ, 3 ರಿಂದ 4 ಒಣ ಮೆಣಸಿನ್ಕಾಯಿ, ಸ್ವಲ್ಪ ಬಡೆ ಸೊಪ್ಪು ರೀ, ಚಲೋ ತಂಗ ಮಸಾಲ ಹುರ್ಕೋತಾ ಇರ್ರಿ. ಸ್ವಲ್ಪ ಪುಟಾಣಿ, ಸ್ವಲ್ಪ ಒಣ ಕೊಬ್ಬರಿ ತೊಗೊರಿ. ಅದನ್ನು ಚಲೋ ತಂಗ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ತಕ್ಕೋತೀನಿ ರೀ. ಈಗ ನಾನು ತಕ್ಕೊಂಡಾದ್ಮೇಲೆ ನೆಕ್ಸ್ಟ್ 2 ರಿಂದ 3 ಟಮಾಟಿ ತೊಗೊಂಡು ಮಿಕ್ಸರ್ಗೆ ಹಾಕೋತೀನಿ ರೀ. ಟಮಾಟಿ ಪ್ಯೂರಿ ರೆಡಿ ಆದಮೇಲೆ ಅದೊಂದು ಬೌಲ್ಗೆ ತಕ್ಕೋತೀನಿ ರೀ. ಆಮೇಲೆ ಏನಿದು ಮಸಾಲ ಏನು ನಾವು ಹುರ್ಕೊಂಡಿದ್ದೀವಲ್ಲ ರೀ, ಅದನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಮಿಕ್ಸರ್ ಮಾಡ್ಕೊಂಡು ರೆಡಿ ಮಾಡ್ಕೋತೀನಿ ರೀ. ಈ ಕಡೆ ನಮ್ದು ಮಟನ್ ಕುದ್ದೈತ್ರಿ. ಅದನ್ನು ಒಂದು ಪ್ಲೇಟಿಗೆ ತಕ್ಕೋತೀನಿ ರೀ. ಈಗ ಹಿಂಗೆ ಮಟನ್ ಮಸಾಲ ಮಾಡೋದು ಹೆಂಗೆ ಅಂತೇಳಿ ನಿಮ್ಗೆ ತೋರಿಸ್ತೇನೆ ರೀ. ಈಗ ಸ್ವಲ್ಪ ಎಣ್ಣೆ ತೊಗೊಂಡು ಒಂದು ಬಾಲ್ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ ಅದಕ್ಕೆ ಹಾಕ್ತೇನೆ ರೀ. ಅದನ್ನು ಚಲೋ ತಂಗ ಫ್ರೈ ಮಾಡ್ಕೊರಿ. ಚಲೋ ತಂಗ ಸಾಫ್ಟ್ ಆಗೋಂಗೆ ಫ್ರೈ ಮಾಡಿದ್ಮೇಲೆ ಅದಕ್ಕೆ 1 ಚಮಚ ಅಷ್ಟೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರಿ. ಕೈ ಆಡಿಸಿದ್ಮೇಲೆ ಏನು ಟಮಾಟಿ ಪ್ಯೂರಿ ಮಾಡ್ಕೊಂಡಿದ್ದಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊರಿ. ಇವೆರಡು ಚಲೋ ತಂಗ ಕುದ್ದ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು 2 ರಿಂದ 3 ಚಮಚ ಖಾರ ಪುಡಿ ಹಾಕ್ಕೊಂಡು ಅದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊರಿ. ಏನು ಮಟನ್ ನೀರು ಕುದ್ದಿರ್ತೈತಲ್ಲ ಅದೊಂದು ಸ್ವಲ್ಪ ನೀರು ಹಾಕೋರಿ. ಅದಕ್ಕೆ ಚಲೋ ತಂಗ ಗ್ರೇವಿ ಟೈಪ್ ಆಗ್ತೈತಿ. ಮಸಾಲನೂ ಚಲೋ ಇರ್ತೈತ್ರಿ. ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡ್ರು, ಧನಿಯಾ ಪೌಡ್ರು ಹಾಕಿ ಏನು ಮಿಕ್ಸರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗೆ ಆ್ಯಡ್ ಮಾಡ್ತೀನಿ ರೀ. ಈಗ ನಾನು ಈ ಚಲೋ ತಂಗ ಕುದ್ದ ಮೇಲೆ ಇದನ್ನು ಒಂದು ಬೌಲಿಗೆ ತಕ್ಕೊಂಡ್ರಿ. ಸ್ವಲ್ಪ ಅರ್ಧ ಮಸಾಲ ಮಾಡೋಣ್ರಿ, ಅರ್ಧ ಕರಿ ಮಾಡೋಣ್ರಿ. ಚಲೋ ಕುದಿಯಾಕೆ ಬಂತ್ರಿ. ಈಗ ಇದನ್ನು ಒಂದು ಬೌಲಿಗೆ ತಕ್ಕೋತೀನಿ ರೀ. ಈಗ ನಾನು
ಇದಕ್ಕೆ ನಾನು ಈಗ ಮಟನ್ ಏನು ಕುದ್ದಿರ್ತೈತಿ ಅದು ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಚಲೋ ತಂಗ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿದರೆ ನಮ್ಮದು ಮಟನ್ ಮಸಾಲ ಈಗ ರೆಡಿ ಆಗ್ತೈತ್ರಿ. ಈಗೇನು ಮಟನ್ ಕುದ್ದಿದ್ದು ನೀರು ಇರ್ತೈತಲ್ಲ ರೀ, ಅದಕ್ಕೆ ನಾವೇನು ಮಸಾಲ ಏನು ಒಂದು ಬೌಲ್ಗೆ ತೆಗೆದು ಇಟ್ಕೊಂಡಿದ್ದಲ್ಲ ಅದಕ್ಕೆ ಹಾಕಿದ್ರಿ ಅಂದ್ರೆ ಮಟನ್ ಕರಿನೂ ರೆಡಿ ಆಗ್ತೈತ್ರಿ. ಹೆಂಗಾಗೈತೆ ಅಂತೇಳಿ ನಮಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತೇನೆ ರೀ. ಮತ್ತೆ ಮುಂದಿನ ರೆಸಿಪಿ ಜೊತೆ ಭೇಟಿಯಾಗೋಣ್ರಿ. ನಮಸ್ಕಾರ, ಎಲ್ಲರಿಗೂ ವಂದನೆಗಳು.